2019 ವಿಕಾರಿನಾಮ ಸಂವತ್ಸರದ ತುಲಾ ರಾಶಿಯ ವರ್ಷ ಭವಿಷ್ಯ. ತುಲಾ ರಾಶಿಗೆ ಅಧಿಪತಿ ಶುಕ್ರ. ಶನಿ ಉಚ್ಚನಾಗಿರುತ್ತಾನೆ, ರವಿ ನೀಚನಾಗಿರುತ್ತಾನೆ, ಗುರುವಿಗೆ ಶತ್ರು ರಾಶಿ, ಕುಜನಿಗೆ ಅಸ್ತ ರಾಶಿ. ಮಿಥುನ, ಕರ್ಕಾಟಕ, ಕುಂಭ ಮಿತ್ರ ರಾಶಿಗಳು. ಸಿಂಹ ಶತ್ರು ರಾಶಿ, ಇದು ಚರ ರಾಶಿ, ವಾಯುತತ್ವ ರಾಶಿ. ಕಾಲಪುರುಷನ ಅಂಗದಲ್ಲಿ ಬಸ್ತಿ. ಶುಕ್ರ ಕಳತ್ರಕಾರಕ. ತುಲಾ ರಾಶಿಯವರು ವ್ಯಾಪಾರ ವ್ಯವಹಾರದ ಎಲ್ಲ ತಂತ್ರಗಳನ್ನು ಬಲ್ಲವರಾಗಿರುತ್ತಾರೆ. ಇವರಿಗೆ ಸ್ಥಿರ ಉದ್ಯೋಗ ಇರಲಾರದು. ಇವರ ಮುಖದಲ್ಲಿ ಆಕರ್ಷಣೀಯ ತೇಜಸ್ಸು ಇರುತ್ತದೆ. ಕಲೆ, ಸಾಹಿತ್ಯ, ಸಂಗೀತ, ನಾಟಕ ವೃತ್ತಿಯಲ್ಲಿ ಕೀರ್ತಿ ಪಡೆಯುತ್ತಾರೆ. ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾರೆ. ಯಾವುದೇ ಕೆಲಸವನ್ನು ಧೈರ್ಯವಾಗಿ ಸಾಧಿಸುವ ಗುಣ ಹೊಂದಿರುತ್ತಾರೆ. ನ್ಯಾಯ ಮಾರ್ಗದಲ್ಲಿ ನಡೆಯುವವರಾಗಿರುತ್ತಾರೆ. ಇತರರಿಗೆ ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ. ಮಿತ ಸಂತಾನ ಹೊಂದಿದವರಾಗಿರುತ್ತಾರೆ. ಪ್ರಯಾಣದಲ್ಲಿ ಆಸಕ್ತರಾಗಿದ್ದು ಮಾತಿನಲ್ಲೇ ಶತ್ರುಗಳನ್ನು ಜಯಿಸಬಲ್ಲರು. ಇವರಿಗೆ ವಿಭಿನ್ನ ಬಗೆಯ ಸ್ನೇಹಿತರಿರುತ್ತಾರೆ. ಮೃದು ಸ್ವಭಾವ, ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾರೆ. ನೇರ ನುಡಿ, ಆತುರದ ಸ್ವಭಾವ ನಿಮ್ಮದಲ್ಲ. ಮನಸ್ಸು ಸ್ಥಿರವಾಗಿರುವುದಿಲ್ಲ. ಈ ರಾಶಿಯವರು ಸದಾ ಸುಖ ಬಯಸುವವರಾಗಿರುತ್ತಾರೆ. ಇತರರ ಅಭಿಪ್ರಾಯವನ್ನು ತತ್ಕ್ಷಣ ಒಪ್ಪುವುದಿಲ್ಲ. ಇತರರಿಗೆ ಇವರ ಮರ್ಮ ತಿಳಿಯುವುದು ಕಷ್ಟ. ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ ಉಳ್ಳವರಾಗಿರುತ್ತಾರೆ. ತುಲಾ ರಾಶಿಯ ಲಕ್ಷಣಗಳು: ಲಾಂಛನ, ತಕ್ಕಡಿ. ರಾಶಿಯಾಧಿಪತಿ ಶುಕ್ರ. ತತ್ವ ವಾಯುತತ್ವ, ರಾಶಿ ತತ್ವ ಚರತತ್ವ. ದಿಕ್ಕು ಪಶ್ಚಿಮ. ಲಿಂಗ ಪುರುಷ. ವರ್ಣ ಶೂದ್ರ. ಸ್ವಭಾವ ಕ್ರೂರ ಸ್ವಭಾವ. ಕಾಲಪುರುಷನಾಂಗ ಜನನಾಂಗ. ರಾಶಿ ರತ್ನ ವಜ್ರ. ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ. ಅದೃಷ್ಟ ದಿನ ಶುಕ್ರವಾರ ಮತ್ತು ಸೋಮವಾರ. ಅದೃಷ್ಟ ದೇವತೆ ಮಹಾಲಕ್ಷ್ಮಿ. ಅದೃಷ್ಟ ಸಂಖ್ಯೆ 4, 6, 7 ಹಾಗೂ 9. ಅದೃಷ್ಟ ದಿನಾಂಕ 6, 15 ಹಾಗೂ 24. ಮಿತ್ರ ರಾಶಿ ಮಿಥುನ, ಕನ್ಯಾ ಹಾಗೂ ಕುಂಭ. ಶತ್ರು ರಾಶಿ ಸಿಂಹ ರಾಶಿ. ವಿಶೇಷ ಗುಣಗಳು: ಇವರು ನಿಪುಣರು ಮತ್ತು ಅಧ್ಯಯನಶೀಲರು. ಧನಾತ್ಮಕ ಗುಣಗಳು: ಸ್ವರ ಮಾಧುರ್ಯ ಮತ್ತು ದೃಢ ಸಂಕಲ್ಪ. ಋಣಾತ್ಮಕ ಗುಣಗಳು: ಅಸೂಯೆ, ಕಪಟತನ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ.